ಬುದ್ಧಿ ಇದೆಯಾ ಇಂಥವ್ರಿಗೆಲ್ಲ? ಇವನು ಆ ಮುಸಲ್ಮಾನ್ ಧರ್ಮದವನು, ಇವನು ಮುಲ್ಲಾ ಖಾನ್, ಇವನು ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಿದ್ದಾನೆ. ಧ್ವನಿ ಎತ್ತಿ ಅನ್ನೋ ವಿಚಾರ ನನಗೆ ನಿನ್ನೆ ಮೊನ್ನೆಯಿಂದ ಹೇಳ್ತಿಲ್ಲ ಜನಗಳು. ಒಂದು ಸೂಕ್ಷ್ಮವಾದ ವಿಚಾರನ ಸಡನ್ ಆಗಿ ಹಿಂಗೆ ಜಡ್ಜ್ ಮಾಡಕ್ ನಾನು ಯಾರೂ ಅಲ್ಲ. ಮುಸಲ್ಮಾನ್ ಆಗಿ ಹಿಂದೂ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಅನ್ಬೋದು, ಅಥವಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನ್ಬೋದು. ರುಕೋ ಜರಾ ಸಬರ್ ಕರೋ. ಸೊ ಹಾಯ್ ಹಲೋ ಡಾರ್ಲಿಂಗ್ಸ್, ಎಲ್ರಿಗೂ ಸುಸ್ವಾಗತ ಯುವರ್ಸ್ ಟಿಜೂಸ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಕಳೆದ 2-3 ದಿವಸದಿಂದ ನನಗೆ ಬರ್ತಾ ಇರುವಂತಹ DMsಗಳಾಗಿರ್ಬೋದು, ನನ್ನ ಪೋಸ್ಟ್ಗೆ ಕಮೆಂಟ್ಸ್ ಆಗಿರ್ಬೋದು, ಅಥವಾ ನನಗೆ ನನ್ನ ಮೆನ್ಷನ್ ಮಾಡ್ಬಿಟ್ಟು ಸ್ಟೋರಿ ಆಗ್ತಾ ಇರ್ಬೋದು, ಇಟ್ಸ್ ಆಲ್ ಅಬೌಟ್ ಸೌಜನ್ಯ ಅವ್ರ ಬಗ್ಗೆ. ಸೌಜನ್ಯ ಬಗ್ಗೆ ಇಂಥ ಒಬ್ಬ ಯೂಟ್ಯೂಬರ್ ಹಿಂಗೆ ಮಾತಾಡಿದ್ದಾರೆ, ಇಷ್ಟು ಸಖತ್ತಾಗಿ ಹೇಳಿದ್ದಾರೆ, ನಿಜಾಂಶನ ಈ ಥರ ಹೊರಗಾಕಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಂಡ್ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ನೀವು ಧ್ವನಿ ಎತ್ತಿ. ಈ ಧ್ವನಿ ಎತ್ತಿ ಅನ್ನೋ ವಿಚಾರ ನನಗೆ ನಿನ್ನೆ ಮೊನ್ನೆಯಿಂದ ಹೇಳ್ತಿಲ್ಲ ಜನಗಳು. ನನ್ನ ವಿಡಿಯೋ ನೋಡ್ತಿರುವಂಥ ನನ್ನ ಆಡಿಯನ್ಸ್ ಏನಿದ್ದಾರೆ ಅವರು ಕಳೆದ 2 ವರ್ಷದಿಂದ ಹೇಳ್ತಾರೆ. ಬಟ್ ಒಂದು ಸೂಕ್ಷ್ಮವಾದ ವಿಚಾರನ ಸಡನ್ ಆಗಿ ಹಿಂಗೆ ಜಡ್ಜ್ ಮಾಡಕ್ಕೆ ನಾನು ಯಾರೂ ಅಲ್ಲ. ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಬೇಕು, ತುಂಬ ನಿಜಾಂಶಗಳು ಯಾವುದು, ಸುಳ್ಳು ಯಾವುದು ಅನ್ನೋ ತಿಳ್ಕೊಬೇಕು. ಅಪರಾಧಿಗಳು ಯಾರು, ನಿರಪರಾಧಿಗಳು ಯಾರು, ಇದು ಏನೇನು ಇದೆ ತಲೆಯಲ್ಲಿ, ನಮ್ಮ ತಲೆಯಲ್ಲಿತ್ತು. ಸುಮ್ಮನೆ ಹಿಂಗೆ ಮಾತಾಡ್ಬಿಡೋದಲ್ಲಪ್ಪ, ಹಿಂಗೆ ಮಾತಾಡಿದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು, ಜನ ಅಕ್ಸೆಪ್ಟ್ ಮಾಡೋ ಥರ ಇರಬೇಕು ಅಂತ ನನ್ನ ತಲೆಯಲ್ಲಿ ಏನು ಓಡ್ತಿತ್ತಲ್ಲ, ಅದನ್ನ ಈ ಸಮೀರ್ MD ದೂತ ಚಾನಲಲ್ಲಿ ಪರ್ಫೆಕ್ಟಾಗಿ ಪಿನ್ ಟು ಪಿನ್ ಹೇಳಿದರೆ. ಜೊತೆಗೆ ವಿತ್ ವರ್ಚುವಲಿ ಏನಿದೆಯಲ್ಲ ಆ ಫೀಲ್, ನಿಮಗೆ ಆ ಘಟನೆ ಸ್ಥಳಕ್ಕೆ ನೀವೇ ಹೋಗಿದ್ದೀರಾ ಅನ್ನೋ ಲೆವೆಲ್ಗೆ ಆ ಎಡಿಟು ಮತ್ತು ಆ ಎಫೆಕ್ಟ್ಸು ಮತ್ತು ಹಾಕಿ ಪ್ಯೂರ್ ಡಾಕ್ಯುಮೆಂಟ್ರಿ ಥರ, ಇಟ್ಸ್ ಎ ಪ್ಯೂರ್ ಸಿನಿಮಾ ಅನ್ನೋ ಥರ ಹೇಳ್ಬೋದು. ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಇದ್ದಂಗಿದೆ ಅದು. ಇಟ್ಸ್ ಎ ಪ್ಯೂರ್ ಸಿನಿಮಾ. ಅವ್ರದ್ದು ಅಂತಲ್ಲ, ನಾನು ಅವಾಗಲಿಂದ ಫಾಲೋ ಮಾಡ್ಕೊಂಡಿದ್ದೀನಿ. ಥರ್ಡ್ ಐ ಚಾನೆಲ್ ಆಗಿರ್ಬೋದು, ಕೂಡ್ಲ ರ್ಯಾಂಪೇಜ್ ಅನ್ನೋ ಒಂದು ಚಾನಲ್ ಆಗಿರ್ಬೋದು, ಇನ್ನು ಕೆಲವು ಚಾನಲ್ಗಳು. RJ ಅವರು, ನಮ್ಮ ಲವ್ ಗುರು ಅವರು ಇಂಟರ್ವ್ಯೂ ತೊಗೊಂಡಿರೋದಾಗಿರ್ಬೋದು. 6-7 ತಿಂಗಳಿಂದನೇ ವಿಡಿಯೋಗಳು ನೋಡಿದ್ದೀನಿ ತುಂಬ. ಸೊ ಏನಂತ ಅಂದರೆ, ನಾವು ಏನು ಅಂದ್ಕೊಂಡಿದ್ವಿ, ಈ ಥರ ಯಾರೋ ಧ್ವನಿ ಎತ್ತಬೇಕು, ಧ್ವನಿ ಎತ್ತೋದು ಮಾತ್ರ ಅಲ್ಲ, ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ಬಾರ್ದು ಆ ವಿಡಿಯೋ. ಸೌಜನ್ಯ ಅವ್ರ ಬಗ್ಗೆ ಹೋರಾಡ್ತಿರೋರ್ಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಅದು ಅರ್ಥ ಆಗಬೇಕು, ಮನವರಿಕೆ ಆಗಬೇಕು. ನನ್ನಿಂದ ಒಂದು ವಿಡಿಯೋದಲ್ಲಿ ಏನಾದ್ರು ಕಲಿಯಂಗಿದ್ರೆ ಮಾತ್ರ ಅದ್ರ ಬಗ್ಗೆ ಧ್ವನಿ ಎತ್ಬೋದೇ ಹೊರತು, ಸುಮ್ಮನೆ ವಿಡಿಯೋ ಒಂದು ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡೋದಾಗಲಿ ಅಥವಾ ಏನಾದರೂ ಮಾಡೋದು ನನಗಿಷ್ಟ ಇರಲಿಲ್ಲ. ಸೊ ಆ ಥರದ ಒಂದು ವಿಡಿಯೋ ಕಾಯ್ತಿದ್ದೆ. ತುಂಬ ಕಡೆ ಇಂಟರ್ವ್ಯೂಗಳು ನೋಡಿದ್ದೆ, ಅದ್ರ ಬಗ್ಗೆ ಹೋರಾಟ ಮಾಡ್ತಿರೋ ಹೋರಾಟಗಾರರಾಗಿರ್ಬೋದು, ಅವ್ರ ಫ್ಯಾಮಿಲಿಯವ್ರದ್ದು ಇಂಟರ್ವ್ಯೂ ಆಗಿರ್ಬೋದು ನೋಡಿದ್ದೆ. ಬಟ್ ಒಬ್ಬ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಕಮ್ಯುನಿಟಿಯಲ್ಲೇ ಸೆನ್ಸೇಷನ್ ಆಗಿ ಈ ಥರ ಒಂದು ವಿಡಿಯೋ ಮಾಡಿ ಪಿನ್ ಟು ಪಿನ್ ಕ್ಲಾರಿಟಿ, ನಾನು ಹೇಳ್ತಾ ಇದ್ದೀನಲ್ಲ, ಇನ್ಫ್ಯಾಕ್ಟ್ CIDಗಳು ಮಾಡದೇ ಇರುವಂಥ ಕೆಲಸ, CBI ಅವ್ರು ಮಾಡದೇ ಇರೋ ಕೆಲಸ ಈ ಯೂಟ್ಯೂಬರ್ಸ್ಗಳು ಇವ್ರು ಮಾಡಿ, ಎಸ್ಪೆಷಲಿ ಸಮೀರ್ ಅನ್ನೋರು ಮಾಡಿ ಅಷ್ಟು ಕಲೆ ಹಾಕಿ, ಅಷ್ಟು ಕ್ಲಾರಿಟಿಯಿಂದ ಕ್ಲಿಯರಾಗಿ ಕಲೆ ಹಾಕಿದ್ದಾರೆ. ಹಿಂಗೆ ಆಯಿತು, ಈ ಥರ ಆಯಿತು, ವಿತ್ ಡೇಟು ಟೈಮು, ಎವ್ರಿಥಿಂಗ್. ಸೊ ಆ ವಿಡಿಯೋ ನೋಡಿ ತುಂಬ ಅಂದರೆ ಲೈಕ್ ಇನ್ಸ್ಪಿರೇಷನಲ್ ಆಯಿತು. ಈ ಥರ ಎಲ್ಲ ಈಗ ನೋಡಿ, ಯಾರೋ ಒಬ್ಬರು ನಾವೇನೋ ಟ್ರೋಲೋ ರೋಸ್ಟ್ ಮಾಡ್ತಾ ಇದೀವಿ ಅಂತಂದರೆ, ಕನ್ನಡದ ಪರ ವಿರುದ್ಧವಾಗಿ ಮಾತಾಡಿರೋರಾಗಿರ್ಬೋದು, ನಮ್ಮ ರಾಜ್ಯದ ಬಗ್ಗೆ ಏನೋ ಅವಹೇಳನ ಮಾಡಿರೋದಾಗಿರ್ಬೋದು, ಡೈರೆಕ್ಟಾಗಿ ಇವನೇ ಹೇಳಿದ್ದಾರೆ, ಇವ್ನು ಹಿಂಗೆ ಮಾತಾಡ್ದು ಅಂದ್ಬಿಟ್ಟು ಅವ್ನು ಹಾಕೊಂಡು ರುಬ್ತೀವಿ. ಅವನು ಎಂಥ MLA ಮಗ ಆಗಿರಲಿ, CM ಮಗ ಆಗಿರಲಿ, ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ, ಎದುರುಕೊಳ್ಳೋ ಮಾತೇ ಇಲ್ಲ. ಹಿಂಗೆ ಮಾತಾಡಿದ್ವಿ, ಅದಕ್ಕೆ ನಾವು ಕೌಂಟ್ರ್ ಕೊಟ್ಟಿದ್ವಿ, ನಿನಗೆ ಉಗ್ದು ಪಿನ್ಕಾಯಕ್ಕೆ ರುಬ್ಬಿದ್ದೀವಿ ಅಂತ ಅಂದ್ಬಿಡ್ಬೋದು. ಬಟ್ ಈ ಕಾರಣದ ಕೈಗಳು ಎಲ್ಲೋ ಒಂಥರ ಮಿಸ್ಟೇರಿಯಸ್ ಆಗಿ ಮಾಡಿರುವಂತಹ ಕೇಸ್ಗಳು, ಅದರಲ್ಲಿ ಯಾರ್ದೋ ದೊಡ್ಡವ್ರ ಹೆಸರಿದ್ರೂ ಅವರೇನಾ ಅಲ್ವಾ ಅಂತ ಸಂಶಯ ಇರೋ ಅಂಥದ್ದು. ಸೊ ಈ ಥರ ಇದ್ದಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಈ ಥರ ಹೇಳಿ ಈ ಥರ ಜನಕ್ಕೆ ಮನವರಿಕೆ ಮಾಡೋ ಥರ ಇದೆಯಲ್ಲ, ತುಂಬ ಕಷ್ಟದ ಕೆಲಸ. ಸೊ ಅದನ್ನು ಸಮೀರ್ ಅವ್ರು ಮಾಡಿದ್ದಾರೆ. ಮೋರೋವರ್ ಏನಂತ ಅಂದರೆ, ನಾವು ಕುಕ್ಕಿಂಗ್ ಬ್ಲಾಗ್ ಅವರು, ನಾವು ಟ್ರಾವೆಲ್ ಬ್ಲಾಗ್ ಅವರು, ನಾವು ರೋಸ್ಟ್ ಕಮ್ಯುನಿಟಿ ಅವರು, ನಾವು ಮೋಟೋ ಬ್ಲಾಗರ್ಗಳು, ಇದೆಲ್ಲ ಅಲ್ಲ. ಕನ್ನಡ ಯೂಟ್ಯೂಬಲ್ಲಿ ಇಂಥ ಒಂದು ಅತ್ಯದ್ಭುತವಾಗಿರುವಂಥ ವಿಡಿಯೋ ನೋಡಿದ್ರೆ ರೀಸೆಂಟ್ ಡೇಸಲ್ಲಿ ನಾನು ಇದೊಂದೇ ಟ್ರಾವೆಲ್ ಬ್ಲಾಗ್ಸು ಬೇರೆಯವ್ರದೆಲ್ಲ ನೋಡಿದ್ದೀನಿ. ಆ್ಯಂಡ್ ಬೇರೆಯವ್ರಿಗೆ ಏನಾದ್ರು ಇಶ್ಯೂ ಆದಾಗಲೂ ನಾನು ಮಾತಾಡಿದ್ದೀನಿ ಅಂದರೆ ಕಂಟೆಂಟ್ಗೋಸ್ಕರ ಮಾತಾಡಿಲ್ಲ. ಜನ ನನ್ನ ಇನ್ಸ್ಟಾಗ್ರಾಮ್ DM ಮತ್ತು ನಿಮಗೆ ಆ ಸ್ಟೋರಿ ಮೆನ್ಷನ್ಗಳು ನೋಡ್ಬಿಟ್ರೆ 37-38 ಸ್ಟೋರೀಸ್ಗಳಿರುತ್ತೆ ಮೆನ್ಷನ್ ಮಾಡಿರೋದು ನನ್ನನ್ನು. ಈಗಲೂ ಇನ್ಫ್ಯಾಕ್ಟ್ ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಜನ ಯಾವ್ದು ಕೇಳ್ತಾರೆ ಅದ್ರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಸೊ ನಾನು ನಿಮಗೆ ಐಲಿ ರೆಕಮೆಂಡ್ ಮಾಡ್ತೀನಿ ಆ 39 ನಿಮಿಷ ಏನಿದೆ ಸಮೀರ್ ಅವ್ರ ಚಾನಲಲ್ಲಿ. ಸೊ ನಿಮ್ಗೇನು ಕ್ಲಾರಿಟಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿರುವಂಥ ವಿಷಯ. ಆದರೆ ಅದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ನೀವೇ ಆ ಕೇಸ್ ಒಳಗಡೆ ಇಳಿತೀರಾ. ಲಾಗಿರುವಂಥ ಸಿನಾರಿಯೋಸ್ ಹತ್ರ ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಒಂದು ಕ್ಷಣ ಆ ವಿಡಿಯೋ ನೋಡ್ಬಿಟ್ಟು ಕಣ್ಣು ಮುಚ್ಕೊಂಡು ನಿಮಗೆ ತಲೆಯಲ್ಲಿ 108 ವಿಷಯಗಳು ಹೊರಬಿಡುತ್ತೆ. ಆ ವಿಡಿಯೋ ನೋಡೋ ಪ್ರತಿಯೊಬ್ಬನೂ
ಅಯ್ಯೋ ನಮ್ಮನೆ ಹೆಣ್ಮಕ್ಳು ಹಿಂಗಾಗಿದ್ರೆ ಅನ್ನೋ ಫೀಲ್ ಬರುತ್ತೆ. ಪ್ರತಿಯೊಬ್ಬರು CID ಮತ್ತು CBI ಆಗ್ಬಿಡ್ತೀರಾ. ಯಾಕಂತಂದ್ರೆ ಇನ್ನೂ ಏನೇನಾಗಿರ್ಬೋದು, ಹಿಂಗೋ ಆಗಿರ್ಬೋದಲ್ಲ, ಈ ಥರ ಮಾಡಿಸಿರ್ಬೋದಲ್ಲ. ಡೆಫಿನೆಟ್ಲಿ ತಲೆಗೆ ಹುಳ ಬಿಡುವಂತಹ ವಿಡಿಯೋ ಅದು. ಕ್ಲಾರಿಟಿ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ, ತುಂಬ ಕ್ಲಾರಿಟಿಯಿಂದ ವಿಡಿಯೋ ಮಾಡಿದ್ದಾರೆ. ಬಟ್ ನಮಗೆ ಇದು ಮೀರಿ ನಾವು ಅಂದ್ಕೊಂಡಿರೋ ಊಹೆಗೂ ಮೀರಿ ಇನ್ನೇನಾಗಿರ್ಬೋದು ಅನ್ನೋದು ತಲೆಗೆ ಹುಳ ಬಿಡುವಂಥ ವಿಡಿಯೋ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ ವಿಡಿಯೋನ. ಸೊ ನಾನು ತಮ್ಮನೇಲೆ ಹಾಕಿದ್ದೆ, ಇವ್ರಿಗೆಲ್ಲ ಬುದ್ಧಿ ಇದೆಯಾ? ಇದು ಯಾರಿಗೆ ಹೇಳ್ತಾ ಇರೋ ವಿಷಯ ಅಂತ ಅಂದರೆ, ಇಷ್ಟೆಲ್ಲ ನಿಜಾಂಶನ ಇಷ್ಟೆಲ್ಲ ಹೋರಾಡಿ ಇಷ್ಟೆಲ್ಲ ಕಲೆ ಹಾಕ್ಬಿಟ್ಟು ಇರೋಬರ ಮಾಹಿತಿಗಳ್ನೆಲ್ಲ ಇವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ಗಳನ್ನ ತಗೊಂಡು ಆ ವಿಜುವಲಿ ಹಿಂಗೇ ನಡೆದಿದೆ ಅಂತ ಎಡಿಟ್ ಮುಖಾಂತರ 39 ನಿಮಿಷದ ವಿಡಿಯೋ ಅಷ್ಟು ತೋಡಿದೆ ಅಂತಂದರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅದರ 8 ಮಿಲಿಯನ್ ಪ್ಲಸ್ ಓಡಿದೆ ನಾನು ನೋಡಿದಾಗ. ಆ್ಯಂಡ್ ಲೂಪಲ್ಲಿ ನೋಡ್ತಾನೆ ಇದ್ದೀನಿ ನಾನು ಅದನ್ನು, ಒಂದು 2-3 ಸತಿ ನೋಡ್ಬಿಟ್ಟಿದ್ದೀನಿ ನಾನು ಅದನ್ನು. ಸೊ ಇಟ್ಸ್ ಎ ಪ್ಯೂರ್ ಸಿನಿಮಾ ಅದು, ಇಟ್ಸ್ ಎ ಪ್ಯೂರ್ ಸಿನಿಮಾ. ಅಪಾರ್ಟ್ ಫ್ರಮ್ ದಟ್ ಏನು ಕೊಟ್ಟಿದ್ದಾರೆ ಡೀಟೇಲ್ಸು, ಇನ್ಫಾರ್ಮೇಷನು ಆ್ಯಂಡ್ ತೊಗೊಂಡಿರೋ ಫೋಟೋಗಳಾಗಿರ್ಬೋದು, ಆಲ್ಮೋಸ್ಟ್ ನಿಮ್ಗೆ 90% ಇಂಥವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಏನಂತಾರೆ, ಅಳಿಯಲ್ಲ ಮಗಳು ಗಂಡ ಅನ್ನೋ ಥರ ಹೇಳ್ಕೊಬೇಕಾಗತ್ತಷ್ಟೇ ಕೆಲವೊಂದೊಂದು ವಿಷಯಗಳನ್ನ. ನಾನು ಹೇಳಿದಾಗೆ ಬುದ್ಧಿ ಇದೆಯಾ ಎಂಥವ್ರಿಗೆ ಕೆಲವು ಜನಗಳು ಸಮಾಜದಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ, ಸಮಾಜದಲ್ಲಿ ಆಗಿರುವಂಥ ಒಂದು ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ರೆ, ಅದರಲ್ಲೂ ಜಾತಿ ಧರ್ಮ, ನೀನು ಈ ವರ್ಗಕ್ಕೆ ಸೇರಿದವನು, ನೀನು ಆ ವರ್ಗಕ್ಕೆ ಸೇರಿದವನು, ಯಾಕೆ ಬೇಕು ಗುರು ಇವೆಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಜೈನರು ಆಗಿರಲಿ, ಯಾರೇ ಆಗಿರಲಿ, ಕ್ರೈಸ್ತರಾಗಿರಲಿ, ಪ್ರತಿಯೊಬ್ರು ಒಂದು ಹೆಣ್ಮಗು ಅಂದರೆ ಎಲ್ಲ ಇದರಲ್ಲೂ ಅದೇ ಗೌರವ ತಾನೇ ಕೊಡೋದು ನಾವು. ಹೆಣ್ಮಕ್ಳು ಅಂತಂದರೆ ಆ ಹೆಣ್ಮಕ್ಳು ಮೇಲೆ ಒಂದು ದೌರ್ಜನ್ಯ ನಡೆದಿದೆ. ಆ್ಯಂಡ್ ಇದನ್ನ ಮಾಡಿ ಅಪರಾಧಿಗಳು ಆರಾಮಾಗಿದ್ದಾರೆ, ನಿರಪರಾಧಿಗೆ ಶಿಕ್ಷೆ ಆಗಿ ಮತ್ತೆ ಅವನು ನಿರಪರಾಧಿ ಅಂತ ಹೊರಗಡೆ ಬಂದಿದ್ದಾನೆ ಅಂತ ಅಳಲ್ ತೀರ್ಸ್ಕೊಳ್ಳೋಕ್ಕೋಸ್ಕರ ವಿಡಿಯೋ ಮಾಡಿ ಹೋಗಿ ಇಂಟರ್ವ್ಯೂಗಳು ಮಾಡಿ ಹೋರಾಟಗಾರರ ಹತ್ರ ಹೋಗಿ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಅದರಲ್ಲಿ ಹೋಗ್ಬಿಟ್ಟು ಇವನು ಆ ಮುಸಲ್ಮಾನ್ ಧರ್ಮದವನು, ಇವನು ಮುಲ್ಲಾ ಖಾನ್, ಇವನು ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಿದ್ದಾನೆ, ಹಿಂದೂ ಹುಡುಗಿರ ಬಗ್ಗೆನೇ ಹೇಳ್ತಿದ್ದಾನೆ, ಏನದು ಅವ್ರು ಮುಸಲ್ಮಾನಲ್ಲಿ ನಡೆದಿರೋ ಅಂಥ ವಿಡಿಯೋಗಳನ್ನ ಯಾವುದು ಹೇಳ್ತಿಲ್ಲ. ನೀವು ಇದನ್ನ ಯಾಕೆ ಈ ಥರ ಯೋಚನೆ ಮಾಡಬಾರ್ದು? ಒಬ್ಬ ಮುಸಲ್ಮಾನ್ ಯುವಕ ಆಗಿ ಹಿಂದೂ ಧರ್ಮದಲ್ಲಿ ಆಗಿರುವಂಥ, ಹಿಂದೂ ಹುಡುಗಿ ಆಗಿರುವಂಥ ದೌರ್ಜನ್ಯದ ಬಗ್ಗೆ, ಹಿಂದೂ ಹುಡುಗಿ ಮೇಲೆ ಆಗಿರುವಂಥ ಅತ್ಯಾಚಾರದ ಬಗ್ಗೆ, ಅವಳಿಗಾಗಿರುವಂಥ ಅನ್ಯಾಯದ ಮೇಲೆ ಧ್ವನಿ ಎತ್ತುತ್ತಾ ಇದ್ದಾನಲ್ಲ, ಗ್ರೇಟ್ ಅಂತ ಅನ್ಸಲ್ವಾ ನಿಮಗೆ? ಆಗುತ್ತೆ. ಯಾಕಂತಂದರೆ ಈ ವಿಷಯಗಳು ನೇಹಾ ಹಿರೇಮಠ್ ವಿಷಯ ತಗೋತಾ ಇದ್ದಾರೆ. ಅಲ್ಲಿ ಆ ಹುಡುಗಿಯು ಅನ್ಯಾಯ ಆಗಿದೆ ಇಲ್ಲ ಅಂತಲ್ಲ, ಬಟ್ ಆ ಹುಡುಗಿಗೆ ಅಪರಾಧಿ ಯಾರು ಅಂತ ಗೊತ್ತಾಗಿದೆ. ಅಪರಾಧಿ ಐ ವಿಟ್ನೆಸ್ ಆಗಿದ್ದಾನೆ. ಇಲ್ಲಿ ಐ ವಿಟ್ನೆಸ್ ಆಗಿರೋರ್ನೆಲ್ಲ ನೆಲಸಮ ಮಾಡ್ಕೊಂಡು ಬರ್ತಿದ್ದಾರೆ ಈ ಕೇಸಲ್ಲಿ. ಸೊ ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಆ ಕೇಸ್ಗೂ ಈ ಕೇಸ್ಗೂ, ಇವೆರಡು ಕೇಸಲ್ಲಿ. ಸೊ ಇದರಲ್ಲಿ ಅಪರಾಧಿಗಳು ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ, ಯಾರು ಅಂತ. ಅಪರಾಧಿ ಯಾರು ಇವರೇ ಇರ್ಬೋದು ಅಂದ್ರೂ ಅವ್ರಿಗಿರುವಂತಹ ಪವರ್ ಆಗಿರಲಿ, ಅವ್ರಿಗಿರುವಂತಹ ಸಪೋರ್ಟಿಂದ ಅವ್ರು ಅದನ್ನು ಮುಚ್ಚಾಕೊಂಡು ಬರ್ತಾ ಇದ್ದಾರೆ. ಸೊ ನನ್ನ ಉದ್ದೇಶ ಇಷ್ಟೇ, ಸತ್ಯ ಸೋಲ್ಬಾರ್ದು ಒಂದು. ಆ್ಯಂಡ್ ಒಬ್ರು ಧೈರ್ಯ ಮಾಡಿ ಇಂಥ ವಿಷಯ ಎಲ್ಲ ಹೇಳ್ಬೇಕಂತಂದ್ರೆ ಸುಮ್ಮನೆ ಇಲ್ಲ. ನನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ಟೈಮಲ್ಲೂ ಈ ಥರ ಮಾಡಿ ಅದು ಯಾವ ಥರದ್ದು ಬೇಕಾದ್ರೂ ದಿಕ್ಕು ತಪ್ಪಿಸ್ಬೋದು. ಕಿಡಿಗೇಡಿಗಳು ಮುಸಲ್ಮಾನ್ ಆಗಿ ಹಿಂದೂ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಅನ್ಬೋದು, ಅಥವಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನ್ಬೋದು. ಸೊ ಇಲ್ಲಿ ಮ್ಯಾಟರು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅಂತ ಅಲ್ಲ, ಯಾವುದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಅನ್ನೋದೊಂದು ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆ ಜಾತಿ, ಈ ಧರ್ಮ, ಆ ಧರ್ಮ, ಹೆಣ್ಮಗು ನ್ಯಾಯ ಕೊಡ್ಸೋ ವಿಷಯ ಮಾತಾಡ್ರಪ್ಪ ಅಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಜಾತಿ ಧರ್ಮ ಎತ್ಕೊಂಡು ಕೂತಿದ್ದೀರಾ. ಆ ವಿಡಿಯೋ ನೋಡಿರೋರು ಯಾರು ಹಿಂಗೆ ಮಾತಾಡಲ್ಲ, ನೋಡಿದ್ರೆ ನಮಗೆ ರಕ್ತ ಕುದಿಯುತ್ತೆ ಒಂದು ಸೆಕೆಂಡು. ಹಿಂಗೆಲ್ಲ ಮಾಡಿದಾರಲ್ಲ, ಈ ಥರ ಒಂದು ಹೆಣ್ಮಗು ಇಷ್ಟೊಂದು ದೌರ್ಜನ್ಯ ಮಾಡಿದಾರಲ್ಲ ಅಂತ. ಸೊ ನಾನು ಮಾಡದೇ ಇರೋದು ಒಬ್ಬ ಯೂಟ್ಯೂಬರ್ ಮಾಡಿದ್ದಾನೆ ಅಂತಂದಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನ. ಇಟ್ಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಅನ್ನೋ ಥರ. ನಾವು ಮಾಡದೇ ಇರೋದು ಅವ್ನು ಮಾಡಿದ್ದಾನೆ ಅಂತಂದಾಗ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ಏನಂತಾರೆ, ಅದು ಜನಕ್ಕೆ ವಿಷಯ ಮುಟ್ಸೋಂಥದ್ದು ಮಾಡಬೇಕು. ಆ್ಯಂಡ್ ಅವ್ನಿಗೆ ಏನಾದರೂ ಆದರೆ ಅದಕ್ಕೆ ನಾವು ನಿಂತ್ಕೊಳ್ಳೋ ಥರ ಇರಬೇಕು. ಆ್ಯಂಡ್ ನೆನ್ನೆ ಸ್ಟೋರಿ ಎಲ್ಲ ನೋಡಿದೆ, ಏನೋ ಫೋನ್ ನಂಬರ್ ಲೀಕ್ ಮಾಡಿದ್ದಾರೆ, ಏನೋ ಮನೆ ಅಡ್ರೆಸ್ ಲೀಕ್ ಮಾಡಿದ್ದಾರೆ, ಹಂಗೆ ಏನಾಗುತ್ತೆ? ಏನೂ ಆಗಲ್ಲ. ಮ್ಯಾಕ್ಸಿಮಮ್ ಆ ವಿಡಿಯೋದಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ಅನ್ನೋ ವಿಷಯ ಅಂತೂ ಸ್ಪಷ್ಟವಾಗಿ ಜನತೆಗೆ ಗೊತ್ತಾಗಿದೆಯಾ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿದೆಯಾ ಈ ವ್ಯಕ್ತಿ ಕುಟುಂಬದವರೇ, ಈ ವ್ಯಕ್ತಿ ಮನೆತಂದವರೇ ಅಂತ? ಸೊ ಈ ಮನುಷ್ಯನ್ಗೆ ಏನಾದರೂ ವಿಡಿಯೋ ಮಾಡಿರೋರ್ಗೆ ಏನಾದರೂ ಆದರೆ, ಸಮೀರ್ ಆಗಿರ್ಬೋದು, ಥರ್ಡ್ ಐ ಚಾನಲ್ ಅವ್ರಾಗಿರ್ಬೋದು, ಸುಬ್ರಹ್ಮಣ್ಯಂ ಅಂತ ಇದಾರಲ್ಲ ಸುಬ್ರಹ್ಮಣ್ಯ ಅವ್ರಿಗಾಗಿರ್ಬೋದು, ಪ್ರತಿಯೊಬ್ರಿಗೂ ಏನೇ ಒಂದು ಆದ್ರೂ ಕನ್ಫರ್ಮ್ ಆಗ್ಬಿಡುತ್ತೆ, ಇವನೇ ಮಾಡಿರೋದು, ಈ ವ್ಯಕ್ತಿನೇ ಮಾಡಿಸಿರೋದು, ಇಂಥ ಒಂದು ಈ ಅಧಿಕಾರಿನೋ, ಈ ಕಿಡಿಗೇಡಿನೋ, ಈ ಕಾಮನ್ ಮನುಷ್ಯನೋ, ಇಲ್ಲ VVIPನೋ ಇವರೇ ಮಾಡಿಸಿರೋದು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ.
ಅಷ್ಟೇ. ಇದೊಂದು ಕ್ಲಾರಿಟಿ ಇದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಯಾರು ವಿಡಿಯೋ ಡಿಲೀಟ್ ಮಾಡ್ಸೋದಾಗ್ಲಿ ಬಲವಂತವಾಗಿ, ಅಥವಾ ಅವ್ನಿಗೆ ಥ್ರೆಟನ್ ಮಾಡ್ಸೋದಾಗ್ಲಿ, ಅವ್ನ ಜೀವಕ್ಕೆ ಅಪಾಯ ಬರೋಂಥ ಕೆಲಸಗಳು ಮಾಡ್ಸೋದಾಗ್ಲಿ ಮಾಡಕ್ ಹೋಗಲ್ಲ. ಇದು ತುಂಬಾ ಕ್ಲಾರಿಟಿಯಿಂದ ಇದೆ. ಸೊ ನಾವು ಮಾಡದೇ ಇರೋದು ಅವ್ರು ಮಾಡಿದ್ದಾರೆ ಅಂತ ರೆಸ್ಪೆಕ್ಟ್ ಮಾಡಲೇಬೇಕು. ಅಂಡ್ ಇಟ್ಸ್ ನಾಟ್ ನಾನು ಹೇಳಿದಾಗ ಎವ್ರಿ ಒನ್ಸ್ ಕಪ್ ಆಫ್ ಟೀ, ಅದು ಸೀನೇ ಇಲ್ಲ ಅದು. ಅಂಡ್ ನಾನು ಐಲಿ ಮತ್ತೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಹೋಗಿ ಸಮೀರ್ MD ಅಂತ ಚಾನಲ್ ಇದೆ, ದೂತ ಅನ್ನೋ ಚಾನಲಲ್ಲಿ. ಅಲ್ಲಿ ಇದ್ರ ಮುಂಚೆ ಇದು ವೈರಲ್ ಆಗಿರೋದಕ್ಕೆ ಮಾತಾಡ್ತಿದ್ದಾರೆ. ಇದ್ರ ಮುಂಚೆನೂ ಅಷ್ಟೇ ಯಾವ್ಯಾವ್ದು ಅನ್ಸಾಲ್ವ್ ಆಗಿದೆಯೋ ಕೇಸ್ಗಳು, ಯಾವ್ಯಾವ್ದು ಮಿಸ್ಟ್ರಿ ತರ ಇದೆ, ಯಾವ್ಯಾವ್ದು ಒಂಥರ ಈಗ್ಲೂ ಅದಕ್ಕೆ ನ್ಯಾಯ ಸಿಗದಲ್ಲಿ ಎಲ್ಲಿ ಮುಚ್ಚೋಗೋ ತರ ಇದೆ ಅಂತ ಕೇಸ್ ಬಗ್ಗೆನ ಹಿಂಗ್ ಆಗಿರ್ಬೋದು, ಈ ತರ ಆಗಿದೆ, ಹಿಂಗ್ ಅವ್ರ ಸುತ್ತಮುತ್ತ ಅವ್ರ ರಿಲೇಟಿವ್ಸ್ ಹೇಳಿರೋದ್ರ ಬಗ್ಗೆ ಪ್ರಕಾರ ಹಿಂಗ್ ಆಗಿದೆ, ಬಟ್ ಈ ಕೇಸು ಹಿಂಗ್ ದಿಕ್ ತಪ್ಪು ಹೋಗಿದೆ ಅಂತ ಇದ್ರ ಬಗ್ಗೆನೇ ಧ್ವನಿ ಎತ್ತಿ ಮಾತಾಡಿರೋ ತುಂಬಾ ವಿಡಿಯೋಸ್ಗಳಿದೆ. ಏನಾಗುತ್ತೆ ಅಂದ್ರೆ, ಒಂದು ವಿಡಿಯೋ ವೈರಲ್ ಆದ್ರೆ ಅದರಲ್ಲಿ ಒಂದು ವ್ಯಕ್ತಿ ಆಗ್ಲಿ ಒಂದು ವಿಡಿಯೋ ಆಗ್ಲಿ ಏನೇ ವೈರಲ್ ಆದ್ರೂ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಬಂದೇ ಬರುತ್ತೆ. ಬಟ್ ನೆಗೆಟಿವ್ ಬರೋದ್ರಲ್ಲಿ ಅರ್ಥ ಇರುತ್ತೆ, ಬಟ್ ಸೆನ್ಸ್ಲೆಸ್ ಟಾಕ್ಸ್ ಅನ್ನೋ ತರ ಇರಬಾರ್ದು. ಅದು ನನ್ನ ಅನಿಸಿಕೆ. ಸುಮ್ಮನೆ ಆ ಧರ್ಮ ಈ ಧರ್ಮ, ಈ ಜಾತಿ ಆ ಜಾತಿ, ಅಷ್ಟು ಲಕ್ಷ ಇಸ್ಕೊಂಡ ಅದೆಲ್ಲ ಬುಲ್ಶಿಟ್ಗಳು ಅಂತ ಅನ್ಬೋದು ನನ್ನ ಪ್ರಕಾರ. ಈ ತರ ಒಬ್ಬ ಹುಡುಗ ಒಂದು ಹುಡುಗಿ ನ್ಯಾಯದ ಪರವಾಗಿ ಅವ್ರ ಮನೆಯವ್ರಿಗಾಗಿರೋ ಅನ್ಯಾಯ, ಹುಡುಗಿ ಆಗಿರುವಂತಹ ಒಂದು ವಿಕೃತ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರೋದಾಗಿರ್ಬೋದು, ರೇಪ್ ಮಾಡಿ ಅಂಡ್ ಸಾಕ್ಷಿಗಳು ಮುಚ್ಚಾಕಕ್ಕೆ ಹೋಗಿರೋಂಥದ್ದು. ನಾನು ಹೇಳ್ತಿದ್ದೀನಲ್ಲ, ನಾನು ಏನೋ ಒಂದು ವಿಡಿಯೋ ಮಾಡಿದ್ರೆ ಏನೋ ಚಾನಲ್ ಇದೆಯಪ್ಪ ಅಂದ್ಬಿಟ್ಟು ಬಡ 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 ಅಂತ ಮಾತಾಡ್ಬಿಟ್ಟು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅನ್ನೋದಕ್ಕಿಂತ ಹಂಗೆ ಮಾತಾಡಿ ನಾನು ಎರಡೆರಡು ದಿವಸಕ್ಕೆ ಒಂದೊಂದು ವಿಡಿಯೋ ಬಿಡ್ಬೋದು. ಸೊ ನಾನು ಹೇಳ್ತಿದ್ದೀನಲ್ಲ, ನನಗೆ ಅನಿಸ್ಬೇಕು ಒಂದು ವಿಷಯದ ಬಗ್ಗೆ ಇವ್ರ ಪರವಾಗಿ ನಿಂತ್ಕೋಬೇಕಪ್ಪ. ಇಂಥ ಒಂದು ವಿಷಯಗಳನ್ನ ತಿಳಿಸ್ಕೊಟ್ಟಿರೋ ಸಮೀರು ಅವ್ರಿಗೆ ಏನಾದ್ರು ತೊಂದರೆ ಆಗ್ತಿದೆ ನಾವು ಅವ್ರ ಪರವಾಗಿ ನಿಂತ್ಕೋಬೇಕು. ನಾಟ್ ಓನ್ಲಿ ಮೀ, ಈವನ್ ಇನ್ಕ್ಲೂಡಿಂಗ್ ಎವ್ರಿ ಏನಂತಾರೆ, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಜನತೆ ಆಗಿರ್ಬೋದು, ಅಥವಾ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗಳಾಗಿರ್ಬೋದು, ಟಿಕ್ಟಾಕ್ ಮಾಡೋ ಟಿಕ್ಟಾಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ನಿಂತ್ಕೋಬೇಕು. ಅದು ಆ ಒಗ್ಗಟ್ಟು ಅನ್ನೋದು ಗೊತ್ತಾಗುತ್ತೆ. ಒಗ್ಗಟ್ಟು ಅಥವಾ ಒಗ್ಗಟ್ಟಿಲ್ಲ ಅದಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೆ ಬೆಲೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೆ ಯಾರೇ ಆಗಲಿ ಏನೇ ಆಗಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಥರದ ಜಾತಿ ಧರ್ಮ ಅಥವಾ ಭಾಷೆ ಬಗ್ಗೆ ಯಾವುದ್ರ ಬಗ್ಗೆನೂ ತರಬೇಡಿ. ಒಂದು ಹೆಣ್ಮಗು ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋ ಥರ ಆಗಲಿ. ನಿರಪರಾಧಿಗಳನ್ನೆಲ್ಲ ಅಪರಾಧಿ ಅಂತ ಮಾಡಿದ್ದಾರೆ. ಅಪರಾಧಿಗಳೆಲ್ಲ ಆಯಾಗಿ ದೇಶ ಸುತ್ಕೊಂಡು ಊರು ಸುತ್ಕೊಂಡು ಅದು ಇದು ನಡೆಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬಿಂದಾಸಾಗಿದ್ದಾರೆ. ಸೊ ವಿಷಯಗಳು ನಿನ್ನೆ ಮೊನ್ನೆ ಗೊತ್ತಾಗಿರಲ್ಲ, ಇವನ್ ಫಾರ್ ಮೀ ಆಲ್ಸೋ ತುಂಬ ವರ್ಷದಿಂದ ಗೊತ್ತಾಗಿರುತ್ತೆ. ಬಟ್ ಅದ್ರ ಬಗ್ಗೆ ಸೂಕ್ತವಾಗಿರೋದು ಮಾತಾಡ್ಬೇಕಲ್ಲ. ಸುಮ್ಮನೆ ಮಾತಾಡಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಮಾತಾಡೋಕ್ಕೆ ಇದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲ. ಅಕ್ಸೆಪ್ಟ್ ಮಾಡ್ಬೇಕು ಜನ. ಆ ಟೆಂಪಲ್ನ ಜೈನರು ನಡೆಸ್ತಾ ಇದ್ದಾರೆ, ಆ ಫ್ಯಾಮಿಲಿಯವ್ರು ನಡೆಸ್ತಾ ಇದ್ದಾರೆ ಅಂತ ನನಗೆ ನಿನ್ನೆ ಗೊತ್ತಾಯ್ತು. ಆ ವಿಡಿಯೋ ನೋಡಿದ್ಮೇಲೆ ಮೊನ್ನೆನೇನೋ ಗೊತ್ತಾಯ್ತು ನನಗೆ. ಸೊ ಏನಾದ್ರು ಒಂದು ಕಲಿಬೇಕು, ಏನಾದ್ರು ಒಂದು ಈ ಥರನ ಮ್ಯಾಟ್ರು ಹಿಂಗಿದೆಯಾ ಅನ್ನೋದು ತಿಳ್ಕೊಬೇಕು. ಆ ಥರದ ಒಂದು ಕಂಟೆಂಟ್ ಕೊಡಂಗಿದ್ರೆ ಮಾತ್ರ ನಾನು ವಿಡಿಯೋ ಮಾಡಾಕ್ಬೇಕು. ಒಂದು ಏನಂತಾರೆ, ಯಾವುದೇ ಒಂದು ವಿಚಾರದ ಬಗ್ಗೆ ಆ ಥರದ್ದು ಕೊಡೋಕ್ಕಾಗಿಲ್ಲ ಅಂತ ಅಂದಾಗ ಸುಮ್ಮನೆ ಏನೋ ಟಾಪಿಕ್ ಎತ್ಕೊಂಡು ಸುಮ್ಮನೆ ಮಾತಾಡ್ಬಿಟ್ಟು ಇನ್ನು ಯಾವುದೇ ಹೆಣ್ಮಗಳು ಬಗ್ಗೆ, ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು, ಯಾವುದೇ ಹೆಣ್ಮಗಳು ಬಗ್ಗೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ, ಅದು ಎಂಥ ದೊಡ್ಡ ಮನೆತನ ಆಗಿರ್ಬೋದು, ದೊಡ್ಡ ಪವರ್ ಆಗಿರ್ಬೋದು, ಪೊಲಿಟಿಕಲಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಯಾವುದಾದ್ರು ಒಂದು ಸರ್ಕಾರಿ ಹುದ್ದೆಯಲ್ಲಿ ಅತ್ಯುನ್ನತ ಒಂದು ಹುದ್ದೆಯಲ್ಲಿ ಇರೋಂಥ ಒಬ್ಬ ಅಧಿಕಾರಿ ಆಗಿರ್ಬೋದು, ಅವ್ರ ಮಕ್ಕಳೇ ಮಾಡಿರ್ಬೋದು, ಅವನೇ ಮಾಡಿರ್ಬೋದು, ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ಅಂದಾಗ ಸಪೋರ್ಟ್ ಮಾಡಲೇಬೇಕು. ನಾವು ಕೂಡ ಧ್ವನಿ ಎತ್ತಬೇಕು. ಅಂಡ್ ಇವರೇ ಅಪರಾಧಿ ಅಂತ ಏನು ಇಟ್ಕೊಟ್ಟಿಲ್ಲ, ಇಂಥವ್ರೆ ಅಂತ. ಬಟ್ ಈ ಥರ ಆಗಿದೆ, ಈ ಥರ ಸಾಧ್ಯತೆ ಹೆಚ್ಚಾಗಿದೆ, ಹಿಂಗಾಗಿದೆ. ಅಪರಾಧಿಗಳೆಲ್ಲ ಇಲ್ಲ ಆರಾಮಾಗಿದ್ದಾರೆ. ಬಟ್ ಲಾಜಿಕಲ್ಲಿ ಹಿಂಗಿದೆಯಾ ನೀವೇ ಥಿಂಕ್ ಮಾಡಿ. ಒಬ್ಬ ನಿರಪರಾಧಿ ತಂದು ಈ ಥರ ಅಪರಾಧಿ ಅಂತ ಫಿಟ್ ಮಾಡಿದ್ದಾರೆ, ಬಟ್ ಅವನ ಅಪರಾಧಿ ಯಾಕೆ ಸಾಧ್ಯತೆ ಇದೆಯಾ? ಅಪರಾಧಿ ಅಲ್ಲ. ಇವನ್ ಒಬ್ರು ಹೇಳಿದ್ರು ಅಂಗೈಲಾಗಿರೋ ಉಣ್ಣಿಗೆ ಕನ್ನಡಿ ಬೇಕಾ ಅಂತ. ಎದ್ದು ಕಾಣಿಸ್ತಿದೆ ಇಂಥವ್ರೆ ಇಂತಿಂಥವ್ರೆ ಅಂತ. ಬಟ್ ಆದರೂ ಏನೂ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ದೇರ್ ಪವರ್. ಸೊ ಈ ಥರ ಹಿಂಗೆ ನಡೀತಾ ಇದೆ ಅಂತ ಕಹಿ ಸತ್ಯನ ಹೇಳಿದಾಗ ನಾವು ಅದಕ್ಕೆ ಬೆಂಬಲಿಸಬೇಕು. ಆ್ಯಂಡ್ ನಾವೂ ಆ ಥರ ನಮ್ಮ ಸುತ್ತಮುತ್ತ ನಡೆಯುವಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತಬೇಕು. ಯಾವನಿಗೂ ಹೆದರ್ಕೊಳ್ಳದೆ, ಯಾವನ ಬಗ್ಗೆನೂ ಹೆದರ್ಕೊಳ್ಳದೆ, ಅವನ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ. ನಾಳೆ ಅವನಿಂದ ಕಾಲ್ ಬರ್ಬೋದು, ಇವನಿಂದ ಕಾಲ್ ಬರ್ಬೋದು. ನಾವು ಯಾವುದೋ ಒಂದು ವಿಡಿಯೋನೋ ಯಾವುದೋ ಒಂದು ಟ್ರೋಲ್ ಮಾಡಿದ್ರೆ, ನಾವು ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೀವಪ್ಪ, ಈ ಸಿನಿಮಾದಲ್ಲಿದ್ದವ್ರು ಯಾರೋ ಮಾತಾಡ್ಬಿಟ್ರು, ಅದು ಯಾರೇ ಆಗಿರಲಿ, ಎಂಥ ದೊಡ್ಡ ಹೀರೋ ಆಗಿರಲಿ, ಪೊಲಿಟಿಷಿಯನ್ ಆಗಿರಲಿ, ಎಲ್ಲೋ ಒಂದು ಕಡೆ ಅವರು ಹವೇಳನ ಮಾಡ್ತಾ ಇದ್ದಾರೆ, ಎಲ್ಲೋ ಒಂಥರ ನೆಲಗೆ ಅರಿಬಿಟ್ಟು ಮಾತಾಡ್ತಿದ್ದಾರೆ ನಮ್ಮ ಭಾಷೆ ಬಗ್ಗೆ ಅಂತ ಅಂದಾಗ ನಾವು ಎಲ್ಲರ ಹತ್ರ ಒಳ್ಳೆಯವ್ರಾಗಲ್ವಲ್ಲ. ಮಾತಾಡಲೇಬೇಕಾಗುತ್ತೆ, ಧ್ವನಿ ಎತ್ತಲೇಬೇಕಾಗುತ್ತೆ. ಆ ಧೈರ್ಯ ನನಗಿದೆ. ಸೊ ಈ ವಿಡಿಯೋ ಸಮೀರ್ ಅವ್ರ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ನಾವು ವಿ ಸ್ಟ್ಯಾಂಡ್ ವಿತ್ ಸಮೀರ್ ಅಲ್ಲ, ನಮಗೆ ವಿ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಅಲ್ಲ, ಸಮೀರ್ಗೆ ನಮ್ಮ ಬೆಂಬಲ ಇರುತ್ತೆ. ಬಟ್ ಆ ಕರ್ಟಸಿ, ಆ ಸಿಂಪತಿ ಆ್ಯಂಡ್ ಅದು ಏನಿದೆಯಲ್ಲ, ಅದು ಸೌಜನ್ಯನ ಕಡೆ ತೋರಿಸ್ಬೇಕಷ್ಟೇ. ಒಬ್ಬ ಯೂಟ್ಯೂಬರ್ ಆಗಿ ಅವ್ರು ಕರ್ತವ್ಯ ಮಾಡಿದ್ದಾರೆ, ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಬಟ್ ನಮ್ಮ ಏನಂತಾರೆ ಸಿಂಪತಿ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಅದು ಟುವರ್ಡ್ಸ್ ಸೌಜನ್ಯ ಮಾತ್ರ ಇರಬೇಕು. ಬಿಕಾಸ್ ಜನಕ್ಕೆ ತಲುಪೋದಕ್ಕಿಂತ ಹೆಚ್ಚಾಗಿ ಮಿತಿ ಮೀರಿ ತಲುಪಿದೆ ಈ ವಿಡಿಯೋ. ಇನ್ನೂ ತಲುಪುತ್ತೆ ಇವ್ರು ಮಾಡಿರೋಂಥ ವಿಡಿಯೋ.
ಸೊ ಎಲ್ರಿಗೂ ನಿಜಾಂಶ ಗೊತ್ತಾಗಲಿ, ವಾಸ್ತವ ಗೊತ್ತಾಗುತ್ತೆ. ಬಟ್ ನ್ಯಾಯ ಅನ್ನೋದು ಬರೀ ವಿಡಿಯೋ ನೋಡಿ ಅಲ್ಲಿ ಹಿಂಗೆ ಎದ್ದು ಹಿಂಗೆ ಕೆಳಗಡೆ ಕೂತ್ಕೊಂಡ್ಬಿಡ್ಬಾರ್ದು. ಜನ ಅವ್ರ ಆಕ್ರೋಶ ಆಗಿರ್ಬೋದು, ಅವರ ಹೋರಾಟ ಮಾಡುವಂಥ ಮನಸ್ಥಿತಿ ಆಗಿರ್ಬೋದು, ಅದು ನಿರಂತರವಾಗಿರಬೇಕು. ಎಲ್ಲೋ ಒಂದು ವಿಡಿಯೋ ನೋಡಿ ಮತ್ತೆ ಅದು ಒಂದು 4-5 ದಿವಸ ಆಗಿದ ತಕ್ಷಣ ತಣ್ಣಗಾಗೋ ಥರ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಏನೇ ಇದ್ರೂ ಸೌಜನ್ಯ ಅವರ ಕೇಸಲ್ಲಿ ನ್ಯಾಯ ಸಿಗಬೇಕು. ಆ್ಯಂಡ್ ಹೋರಾಟ ಅಂತ ಬಂದಾಗ ಅಥವಾ ಧ್ವನಿ ಎತ್ತೋದ್ರ ಬಗ್ಗೆ ಆಗಿರಲಿ, ನಮ್ಮ ವಿಷಯ, ನಮ್ಮ ಧ್ವನಿ, ನಮ್ಮ ಒಂದು ಹೋರಾಟ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಅನ್ಯಾಯವಾಗಿರುವಂಥವ್ರ ಪರವಾಗಿರಬೇಕು, ಅಪರಾಧಿಗಳ ವಿರುದ್ಧವಾಗಿರಬೇಕು. ಅವ್ರನ್ನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರಾಗಲಿ, ಅವ್ರ ಪರವಾಗಿ ವಿಡಿಯೋ ಮಾಡಿಬಿಡೋದಾಗಲಿ, ಯೂಟ್ಯೂಬಲ್ಲಿ ಹಿಂಗಿಂಗೆ ಆಗಿರ್ಬೋದು ಅಂತ ದಿಕ್ ತಪ್ಸೋದಾಗಿರಲಿ, ಅನ್ಯಾಯ ಆಗಿರೋರ ಪರವಾಗಿ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು. ಸೊ ಇದು ಒಂದು ಮೋಟೋ. ಈ ವಿಷಯದಲ್ಲಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ಯಾವುದೇ ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ವೇಷಭೂಷ ಬೇಡ. ಒಂದು ಹೆಣ್ಮಗಳು ಅಷ್ಟೇ, ಅದು ಯಾರೇ ಆಗಿರಲಿ. ಅದರಲ್ಲಿ ಹೆಣ್ಮಗಳು ಧರ್ಮ ಅಂತ ನೋಡ್ಕೊಂಡು ಹೋದ್ರೆ, ನಮ್ಮ ಹಿಂದೂ ಧರ್ಮ ಅಂತ ಹೋದ್ರೆ, ಆ ಹಿಂದೂ ಧರ್ಮದಲ್ಲಿ 108 ಜಾತಿಗಳವೆ, 108 ಜಾತಿಯವ್ರು ಹೊಡೆದಾಡ್ಬೇಕಾತ. ಆಮೇಲೆ ಅವಳು ಆ ವರ್ಗಕ್ಕೆ ಸೇರಿದವಳು, ಈ ವರ್ಗಕ್ಕೆ ಸೇರಿದವಳೆ ಆ ಹುಡುಗಿ ಅಂತ, ಅದೆಲ್ಲ ಬೇಡ. ಹ್ಯೂಮನ್ ಆಗಿ ಫಸ್ಟು, ಹ್ಯೂಮನ್ ಪರ್ಸ್ಪೆಕ್ಟಿವ್ ಇಂದ ನೋಡಿ, ಆಮೇಲೆ ಜಾತಿ ಧರ್ಮ ಏನೇ ತಗೊಬನ್ನಿ. ಬಟ್ ಈ ವಿಷಯದಲ್ಲಿ ಜಾತಿ ಧರ್ಮ ದಯವಿಟ್ಟು ಬೇಡ. ಆ್ಯಂಡ್ ನಾನು ಹೇಳಿದಾಗೆ ನಮ್ಮ ಧ್ವನಿ ಯಾವುದ್ರ ಪರವಾಗಿ ಅಂತ ಸ್ಪಷ್ಟವಾಗಿರಬೇಕು. ಆ್ಯಂಡ್ ಇಂಥ ವ್ಯಕ್ತಿಗಳು, ಇಂಥ ಉನ್ನತ ಸ್ಥಾನದಲ್ಲಿರೋರು ಈ ಥರ ಕೆಲಸ ಮಾಡಿದ್ದಾರೆ, ಅಲ್ಕಾ ಕೆಲಸಗಳು, ಇಂಥ ಹೇಳ್ತಿನ ಕೆಲಸಗಳು ಮಾಡಿದ್ದಾರೆ ಅಂತ ಅನಿಸಿದಾಗ ಅದ್ರ ಪರವಾಗಿ ಹೋರಾಟ ಮಾಡೋಣ. ಇವರೇ ಅಪರಾಧಿ ಅಂತ. ಬಟ್ ಈ ವಿಷಯದಲ್ಲಿ ಧರ್ಮ ತೆಗೆಯೋದಾಗಲಿ, ಅಥವಾ ಧರ್ಮಸ್ಥಳದಲ್ಲಿರುವಂತಹ ದೇವ್ರು ತೆಗೆಯೋದಾಗಲಿ, ಧರ್ಮಸ್ಥಳದಲ್ಲಿರುವಂತಹ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಅದ್ರ ಬಗ್ಗೆ ನಾವು ಟೀಕೆ ಮಾಡೋದಾಗಲಿ, ಅದ್ರ ಬಗ್ಗೆ ನಾವು ಅವಹೇಳನ ಮಾಡೋದಾಗಲಿ ಸರಿ ಬರಲ್ಲ. ಅದು ಯಾವುದೇ ಧರ್ಮ ಆಗಲಿ, ಯಾರೇ ಆಗಿರಲಿ, ಆ ದೇವ್ರು ಏನು ಮಾಡೋಕ್ಕೆ ಹೋಗುತ್ತೆ? ಅಲ್ಲಿರೋ ಜನಗಳು ಹೇಳ್ತಾರಲ್ಲ, ಪಾಪದ ಜನಗಳು ತುಂಬಾ ದೇವ್ರ ಕೈ ಕಾಲನ್ನು ಕಟ್ಟಾಕ್ಬಿಡ್ತಾರೆ ಅಂತ. ಸೊ ಅದು ನಾವು ಅವರೇ ಅಂತ ಹೇಳೋದ್ಕಿಂತ ಆಲ್ರೆಡಿ ಜನಕ್ಕೆ ಕ್ಲಾರಿಟಿ ಗೊತ್ತಾಗಿದೆ ಯಾರು ಇದರಿಂದ ನಿಂತಿದ್ದಾರೆ ಅಂತ. ಸೊ ಆದಷ್ಟು ಬೇಗ ಸತ್ಯ ಹೊರಗಡೆ ಬಂದು ಅಪರಾಧಿಗಳಿಗೆ ಶಿಕ್ಷೆ ಆಗಲಿ. ಅದು ಎಂಥ ದೊಡ್ಡ ಫ್ಯಾಮಿಲಿಯವರೇ ಆಗಿರಲಿ, ಯಾರೇ ಆಗಿರಲಿ, ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಈ ಯೂಟ್ಯೂಬರ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇವ್ರು ಮಾಡಿರುವಂತಹ ವರ್ಕ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಥರ ಹೆಚ್ಚು ವೀಡಿಯೋಸ್ಗಳು ಬರ್ತಾ ಇರಲಿ. ಆ್ಯಂಡ್ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ದಟ್ಸ್ ದ ಮೋಟೋ, ಅಷ್ಟೇ, ಇನ್ನೇನಿಲ್ಲ. ಸೊ ಇದರಲ್ಲಿ ದೇವ್ರು ತೆಗ್ದು, ಮಂಜುನಾಥ ಸ್ವಾಮಿ ತೆಗ್ದು, ಆಮೇಲೆ ಅಲ್ಲಿ ಆಚಾರ ವಿಚಾರಗಳು, ಅಲ್ಲಿರೋ ಜನಗಳ ಬಗ್ಗೆ ಬೈಯೋದಾಗಲಿ, ಸೊ ಇದು ಯಾವುದು ದಟ್ ಡಸಂಟ್ ಮೇಕ್ ಸೆನ್ಸ್. ಆ್ಯಂಡ್ ಸಮೀರ್, I literally appreciate your hard work and the dedication towards the Saujanya case and the video. ಎಸ್ಪೆಷಲಿ ಆ ವಿಡಿಯೋ ಏನಿದೆ, ಇಟ್ಸ್ ಲೈಕ್ ಮಾಸ್ಟರ್ ಪೀಸ್. ಅದು ಇನ್ನೂ 20 ವರ್ಷ ಹೋದರೂ ಇಟ್ಸ್ ಲೈಕ್ ಒನ್ ಆಫ್ ದ ಟಾಪ್ ಬೆಸ್ಟ್ ವಿಡಿಯೋ ಇನ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ. ಕನ್ನಡ ಯೂಟ್ಯೂಬಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥ ವಿಡಿಯೋ. ಟ್ರಾವೆಲ್ ವ್ಲಾಗೆಲ್ಲ ನಾನು ತುಂಬ ಜನ ಡಾಕ್ಟರ್ ಬ್ಲಾಗ್ ಇರಲಿ ಎಲ್ಲರನ್ನೂ ಫಾಲೋ ಮಾಡ್ತಾ ಇದ್ದೀನಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಿರ್ಬೋದು, ಸ್ವಲ್ಪ ಜನ ಮೋಟೋ ಬ್ಲಾಗರ್ಸ್ಗಳಾಗಿರ್ಬೋದು, ನೋಡ್ತೀನಿ, ತಿಳ್ಕೊತೀನಿ ಒಂದೊಂದು ವಿಷಯಗಳನ್ನ. ನನ್ನ ಹತ್ರನೂ ಗಾಡಿಗಳಿದೆ ಎಲ್ಲ ಇದೆ ಅಂದ್ಬಿಟ್ಟು ನಾನು ಮೋಟೋ ಬ್ಲಾಗಿಗೆ ಇಳಿದ್ಬಿಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾರ್ಯಾರು ಏನೇನು ಮಾಡಬೇಕು ಅದು ಮಾಡಿದ್ರೆ ಚಂದ. ಸೊ ಯಾರೊಬ್ಬರು ಏನು ಮಾಡ್ತಾರೆ ರೆಸ್ಪೆಕ್ಟ್ ಮಾಡೋಣ ವರ್ಕಿಗೆ. ಆ್ಯಂಡ್ ನಾವೇನಾರು ಆದರೆ ಕೈ ಜೋಡಿಸೋಣ. ಸೊ ಅಂತ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.